ಯಾರಾದ್ರೂ ನನಗೆ ಬೈಬಹುದು, ನಾ ಫಸ್ಟ್ ಅಟೆಂಡ್ ಆಗಿದ್ದೆ. ಬಟ್ ನನ್ನ ಮನಸ್ಸಿನಲ್ಲಿ ಇದೆ, ನಾವು ಮನೆಯೊಳಗೂ ಕೂಡ ಅಂಬೇಡ್ಕರ್ದು ಪೂಜೆ ಬೆಳಗ್ಗೆನೂ ಪೂಜೆ ಮಾಡೋದು, ಅವ್ರಿಗೆ ಸಾಯಂಕಾಲ ಪೂಜೆ ಮಾಡೋದು. ಆಮೇಲೆ ನನ್ನ ಪರಿಚಯ ತಮಗೆ ಹೇಳಿಲ್ಲ, ನಾನು MS ಕಾಂಬ್ಳೆ ಅಂತೇಳಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂತ. ಅಲ್ಲಿ ಕೂಡ ನಾನು ಆಫೀಸಲ್ಲಿ ಫಸ್ಟ್ DC ಅವ್ರು ಇದ್ರು ಒಬ್ರು, ಅವ್ರು ಭೇಟಿಯಾಗಿ ನಾನು ಅಂದೆ ಫಸ್ಟ್ ಎಂಟ್ರೆನ್ಸ್ ಅಲ್ಲೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೀವು ಕೂಡಿಸ್ಬೇಕು ಅಂತ ಒತ್ತಾಯ ಮಾಡಿದೆ ನನಗೆ. ಅವರು ಸ್ವಲ್ಪ ಧೈರ್ಯ ತಗೊಳ್ಳಿಲ್ಲ, ಹಿಂಜರಿದ್ರು. ಅವ್ರ ಆಡಳಿತ ಇದ್ದು ನಾನು ಭಾಳ ಒತ್ತಾಯ ಮಾಡಿ ಅದನ್ನ ಫಸ್ಟ್ ಎಂಟ್ರೆನ್ಸಿಗೆ ದೊಡ್ಡದೊಂದು ಫೋಟೋ ಹಾಕಿಸಿದೆ ನನ್ನಲ್ಲಿ. ಹಾಕಿಸಿ ಇವನ್ನ ಎಲ್ಲರಿಗೂ ನಮ್ಮ ಆಫೀಸರ್ ಸರಿಯಾರಲ್ಲ ಎಲ್ಲರಿಗೂ ನಾನು ಫಸ್ಟ್ ಅದನ್ನೇ ಹೇಳೋದು, ನೋಡ್ರಿ ನೀವು ಎಲ್ಲಿ ನಿಮ್ಮ ಚೇಂಬರ್ ಅದಲ್ಲ, ನಿಮ್ಮ ಚೇಂಬರಲ್ಲಿ ಫಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕಿರಿ ಸಾಹೇಬ್ರು. ಯಾಕಂದ್ರೆ ಬೇರೆದವ್ರು ಬಂದ್ರೆ ಅದನ್ನ ಯಾರು ಏನೂ ಟಚ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಇವನ್ ನಮ್ಮ ಎಲ್ಲ ಬಿಲ್ಡಿಂಗ್ದಲ್ಲೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನೇ ಫಸ್ಟ್ ಹಾಕಿದ್ದು ಎಲ್ಲ ಚೇಂಬರಲ್ಲೂ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರಂದ್ರೆ ಫಸ್ಟ್ 3 ತತ್ವಗಳನ್ನ ಹೇಳ್ತಾರೆ ಅವರು, ಶಿಕ್ಷಣ, ಸಂಘಟನೆ, ಹೋರಾಟ. ಅವು 3 ತತ್ವಗಳು ನಾವು ಇಟ್ಕೋಬೇಕು, ಮತ್ತು ಮಕ್ಕಳಿಗೂ ಕೂಡ ನಾವು ಅವನ್ನ ತಿಳಿಸ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ, ನಾನು ಹಿಂದುವಾಗಿ ಹುಟ್ಟೀನಿ ಬಟ್ ನಾ ಹಿಂದುವಾಗಿ ಸಾಯಂಗಿಲ್ಲ ಅಂಥೇಳಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಯಾಕೆ ಸ್ವೀಕಾರ ಮಾಡಿದ್ರು? ಈ ಧರ್ಮದಲ್ಲಿ ಯಾವುದೇ ಕಲ್ಮಶ ಇಲ್ಲ ಅಂಥೇಳಿ ಆ ತತ್ವ ಅವರಿಗೆ ಒಳ್ಳೇದನ್ನಿಸ್ತು. ಆ ತತ್ವ ಸೇರಿದ್ರು, ಅವರು ಆ ಧರ್ಮಕ್ಕೆ ಸೇರಿದರು. ಹಿಂಗೆ ನಾವು ಏನು ಮಾಡ್ತೀವಿ, ಈಗ ಎಜುಕೇಷನ್ ಇದ್ದು ಕೂಡ ಆಮೇಲೆ ಇರಲಾರ್ದವರು ಎಷ್ಟೋ ಶ್ರೀಮಂತರು ಅದಾರ, ಆರ್ಥಿಕ ಪರಿಸ್ಥಿತಿಯಿಂದ ಮುಂದುವರೆದವ್ರು ಅದಾರ. ಇಲ್ಲಿ ಓಣಿಯೊಳಗೆ ಎಲ್ಲೋ ಒಂದು ಕೂಡಿಸ್ತಾರಂದ್ರೆ 20,000 ಕೊಡ್ತಾರೆ, 30,000 ಕೊಡ್ತಾರೆ. ಯಾಕೆ ಕೊಡ್ಬೇಕು? ನಿಮಗೇನು ಬರ್ಸ್ಬಿಡ್ತಾರೆ ಅವರು? ದೇವಸ್ಥಾನ ಬರ್ಸ್ಬಿಡೋಲ್ಲ, ಅವ್ರದ್ದೇ ಆಡಳಿತ ಮಾಡೋರು ಅವ್ರು. ಮತ್ತೆ ನಾನು ಕೊಡಬೇಡ್ರಿ ಅಂತೀನಿ, ಅದಕ್ಕೆ ಅವಕಾಶ ಕೊಡ್ರಿ. ನಮ್ಮ ಬೌದ್ಧ ಧರ್ಮ ಕೊಡ್ರಿಲ್ಲ, ಇಲ್ಲಿ ಅಂಬೇಡ್ಕರ್ ಇದು ಮಾಡ್ತಿರ್ತಾರೆ, ಕೊಡ್ರಿ, ಇಲ್ಲಿ ಇಂಪ್ರೂವ್ ಮಾಡಲಿ. ಮಕ್ಕಳೆಲ್ಲ ಹೋಗಿ ಸಂಡ್ಯಾಕೊಂಡ್ ಹೋಗಿ ಪ್ರೇಯರ್ ಮಾಡಲಿ, ಅವ್ರಿಗೂ ಒಂದು ಲೈಬ್ರರಿ ತೆಗಿಲಿ, ಅಂದಾಗ ನಮ್ಮ ಮಕ್ಕಳು ಉದ್ಧಾರ ಆಗ್ತಾರೆ. ಯಾಕೆ ನೀವು ಕೊಡ್ತೀರಿ ಅಂತ ನನ್ನ ಅಭಿಪ್ರಾಯ. ನಾನಂತೂ ಎಲ್ಲಿ ಒಂದು ತೆಂಗಿನಕಾಯಿ ಹೊಡಿದಿಲ್ಲ, ನಾನು ಕೊಡಾಕು ಅಸ್ಪಾಗ ಮಾಡಂಗಿಲ್ಲ. ಕೊಟ್ರಿ ಇಲ್ಲಿ ನಮ್ಮ ಇದು ಅಂಬೇಡ್ಕರ್ ಜಯಂತಿಗೆ ಊಟದ ಕಾರ್ಯಕ್ರಮ ಕೊಡೋಣ, ಒಂದೇನೋ ಒಂದು 10,000 ಹೆಚ್ಚಿಗೆ ಕೊಟ್ಟರೆ ಅವರು ಒಂದು ಬಿಲ್ಡಿಂಗ್ ಏನೋ ಸುಧಾರಣೆ ಮಾಡ್ಕೊಳ್ಳಿ, ಒಂದು ಲೈಬ್ರರಿ ತೆಗಲಿ, ನಮ್ಮೆಲ್ಲ ಮಕ್ಕಳೆಲ್ಲ ಅಲ್ಲಿ ಓದಲಿಕ್ಕೂ ಅನುಕೂಲ ಆಗ್ತದ ಅಂತ ನನ್ನ ಅಭಿಪ್ರಾಯ. ಅಂಬೇಡ್ಕರ್ ಅವರು 1931-32ರಲ್ಲಿ ಒಂದು ದುಂಡು ಮೇಜಿನ ಪರಿಷತ್ತು ನಡೀತಿದೆ ಇಂಗ್ಲೆಂಡಲ್ಲಿ. ಅಲ್ಲೆಲ್ಲ ಕೂಡ ಅವರು ಹಿಂದೂ ಕೋಡ್ ಬಿಲ್, ಈ ನಮ್ಮ ಪ್ರಧಾನಮಂತ್ರಿ ಅಂತಿದ್ರಲ್ಲ ನೆಹರು, ಅವ್ರ ಆಡಳಿತದಲ್ಲಿ ಇವರೊಂದು ಮಂತ್ರಿ ಇದ್ದರು, ಕಾನೂನು ಮಂತ್ರಿ ಇದ್ದರು. ಅವಾಗ ಏನಂದ್ರು, ಇವರು ನಮ್ಮ ಹೆಣ್ಮಕ್ಳು ಹಿಂದಿನ ಪರಿಸ್ಥಿತಿಯನ್ನು ನೋಡಿ, ಮನುಸ್ಮೃತಿ ಇದ್ದಾಗ ಕಾಲಿನಾಗ ಹೆಂಗಿತ್ತು, ಅವಳು ಗಂಡ ಸತ್ರ ಅವಳಿಗೆ ಆಚಿತ್ಯದಾಗ ಸುಡೋದು, ಹುಳಿ ತಿನ್ನಬಾರ್ದು, ಉಪ್ಪು ತಿನ್ನಬಾರ್ದು, ಆಕೆ ಹೋಗಿ ಕತ್ಲಿ ಕೋಣೆ ಹಂಗೆ ಬೀಳೋದು, ಆಕೆ ಶಿಕ್ಷಣ ಪಡಿಬಾರ್ದು. ಆಕೆ ಶಿಕ್ಷಣ ಪಡೆದ್ರೆ ಮುಂದುವರಿತಾಳ, ಆಕೆ ನಮಗೆ ಮಣಿಯೋದಿಲ್ಲ. ಪುರುಷರದು ಅವ್ರು ವ್ಯವಸ್ಥೆ ಮಾಡ್ಕೊಳ್ಳೋರು, ಬೇಕಂದಾಗ ಊಟ ಕೊಡೋದು. ಅವರು ನೋಡ್ರಿಲ್ಲ ಅವಾಗ ಲಿಂಗಾಯತರ ಬಂದಾಗ 20 ಮಂದಿ 10 ಮಂದಿ ಹೆಣ್ರವ್ರಿಗೆ. ಹೀಗಾಗಿ ಅವ್ರು ಹೆಣ್ಮಕ್ಳು ಅಂಜು ಒಳಗೆ ಸಾಯ್ಬೇಕು. ಬೇರೆದವ್ರು ಎಲ್ಲ ಕ್ಯಾಸ್ಟ್ದು ಹೆಣ್ಮಕ್ಳಿಗೆ ನೋಡ್ರಿ, ಅವರು ಎಲ್ಲ ಕ್ಯಾಸ್ಟ್ ಹೆಣ್ಮಕ್ಳಿಗೆ ಅವ್ರು ಸಹಾಯ ಮಾಡ್ಯಾರ ಅಂಬೇಡ್ಕರ್ ಅವರು. ನಮ್ಮ ಕ್ಯಾಸ್ಟ್ ಅಂತ ಅಲ್ಲಿಲ್ಲ, ಅವರು ಬೇರೆ ಕ್ಯಾಸ್ಟ್ದು ಹೆಣ್ಮಕ್ಳು ಕೂಡ ಕಷ್ಟದಲ್ಲಿದ್ದಾಗ ಅವರಿಗೆಲ್ಲ ಹೆಲ್ಪ್ ಮಾಡ್ಯಾರ. ಇದೆಲ್ಲ ತಿಳ್ಕೊಂಡು ಅವರು ಹೆಣ್ಮಕ್ಳು ಎಷ್ಟು ಕಷ್ಟಪ್ಪ ಅಂಥೇಳಿ ಅವರು ಒಂದು ಹಿಂದೂ ಕೋಡ್ ಬಿಲ್ಲನ್ನು ಮಂಡನೆ ಮಾಡ್ತಾರೆ. ಮಾಡೋ ಟೈಮ್ದಾಗ ಏನು ಮಾಡ್ತಾರೆ ಅವರು, ಎಲ್ಲರೂ ಒಂದು ಈದ್ಗಾ ಮೈದಾನಲ್ಲಿ ಡೆಲ್ಲಿಯಲ್ಲಿ ಒಂದು 106 ಜನ ಕೂಡಿರ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಯಾಕೆ ಇವು ಅಂಬೇಡ್ಕರ್ ಅವರು ಈ ಥರ ಯಾಕೆ ಮಾಡ್ಲಿಕ್ಕತ್ತಾರೆ ಹೇಳ್ರಿ ಅವರಿಗೆ ಅಂತೇಳಿ ನೆಹರು ಅವರು ಒಂದು ಪತ್ರ ಬರೀತಾರೆ. ಅವರು ನೋಡ್ರಿ, ನೀವು ಈ ಥರ ಮಾಡೋದ್ರಿಂದ ಎಲ್ಲರೂ ದಂಗೆ ಇರ್ತಾರೆ, ಆ ಥರ ಮಾಡಬೇಡ್ರಿ, ನೀವು ಹಿಂದೂ ಕೋಡ್ ಬಿಲ್ ಅನ್ನೋದನ್ನ ಹಿಂದಕ್ಕೆ ತಕ್ಕೊಡ್ರಿ ನೀವು, ಇಲ್ಲಿಕಂದ್ರೆ ಎಷ್ಟೆಲ್ಲ ದಂಗೆ ಹೇಳ್ತದೆ ಜನ. ಇಲ್ಲ ಅಂತಾರೆ ಅವರು, ಇಲ್ಲ ನಾನು ಹಿಂಗಾದ್ರೆ ಅಪೋಸ್ ಆದ್ರೆ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಿಸೈನ್ ಮಾಡ್ತೀನಿ ಅಂತ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ. ಅದರಿಂದ ಅವ್ರು ಈ ರೀತಿ ಹೋರಾಡ್ಯಾರ, ಎಲ್ಲ ಆಸ್ತಿ ಹಾಕು, ಶಿಕ್ಷಣ ಹಾಕು, ಮಹಿಳೆಯರಿಗೆ ದತ್ತು ಹಾಕು, ಎಲ್ಲ ರೀತಿ ಹೋರಾಡ್ಯಾರ. ಮತ್ತು ಈಗ ನಾವು ಜಾಬಲ್ಲಿದ್ದರೂ ಕೂಡ 6 ತಿಂಗಳು ನಾವು ಮೈ ಹೊಲ್ಕೋತೆ ಸಂಬಳ ತಗೋತೀವಿ, ಹೆರಿಗೆ ಬತ್ತಿ ಅಂತೇಳಿ ಎಲ್ಲ ರೀತಿ ನಮಗೆ ಅನುಕೂಲ ಮಾಡಿದ್ದಾರೆ. ಎಲ್ಲ ಸರ್ವಧರ್ಮ ಹೆಣ್ಮಕ್ಳಿಗೂ ಕೂಡ ಇದೊಂದು ಸವಲತ್ತು ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ತಿಳ್ಕೊತೀವಿ ಸ್ವಲ್ಪ, ಆದ್ರೆ ಬೇರೆ ಕ್ಯಾಸ್ಟ್ದವ್ರು ಹೆಣ್ಮಕ್ಳು ತಿಳ್ಕೊಳ್ಳಲ್ಲ, ಯಾಕಂದ್ರೆ ಅವ್ರಿಗೆ ತಿಳ್ಕೊಳಕ್ಕೆ ಇಲ್ಲ. ಆ ರೀತಿ ಅವ್ರಿಗೆ ನಾನು ಅಲ್ಲಿ ಮಾಡೋ ಟೈಮ್ ಆಫೀಸಲ್ಲಿ ಸ್ಪೀಚ್ ಮಾಡೋ ಟೈಮ್ದು ನಾನು ಫಸ್ಟ್ ಇಂದ ಹೇಳೋದು, ನೋಡು ಎಲ್ಲ ಹೆಣ್ಮಕ್ಳಿಗೂ ಕೂಡ ಅವ್ರು ಮಾಡಿದ್ದಾರೆ, ಅದನ್ನು ನೀವು ಅವ್ರಿಗೆ ಡೈಲಿ ಬೆಳಿಗ್ಗೆ ಎದ್ದು ಒಂದು ಹೂವಿನ ಗುಚ್ಚ ಅವ್ರ ಫೋಟೋ ಏರಿಸಿ ನಮಸ್ಕಾರ ಮಾಡೋದು ಕೂಡ ಅವರು ನಾನು ಮರ್ಯಾಕೆ ಬರಲ್ಲ. ಆ ರೀತಿ ನಾವು ಹೆಣ್ಮಕ್ಳಾಗಿ ನಾವು ಫಸ್ಟ್ ಅದನ್ನು ತಿಳ್ಕೊಬೇಕು. ನಾವು ಅವರಿಗೆ ಬೆಳಿಗ್ಗೆ ಎದ್ದು ಫೋಟೋ ಅವರಿಗೆ ಪೂಜೆ ಮಾಡಬೇಕು, ಅವ್ರ ಪಾದಕ್ಕೆ ನಾವು ಇಟ್ಟು ನಮಸ್ಕಾರ ಮಾಡಬೇಕು ಗುಚ್ಚ ಅಂತ ನಾನು ಹೇಳೋದು ಫಸ್ಟ್.
ರಾಜೇಶ್ ಚಿರವಾದಿ ಅವರೇ, ಇನ್ನಿತರ ನಮ್ಮ ವೆಂಕಟೇಶ್ ಅವರೇ, ಶಾಪೂರ್ ಇಬ್ಬರು ದಂಪತಿಗಳೇ, ಹಾಗೂ ನಮ್ಮ ಗ್ರಾಮೀಣ ಬ್ಯಾಂಕ್ ಹೆಸರು ನೆನಪಾಗ ಇನ್ನುಳಿದ ಯಾವತ್ತು ಬಂಧು ಭಗಿನಿಯರೇ ಮತ್ತು ಮುದ್ದು ಮಕ್ಕಳೇ, ನಾವು ಇಲ್ಲಿ ಬಂದು ಕನಿಷ್ಠ 13 ವರ್ಷ ಆಯ್ತು. ಇಲ್ಲಿ ಅಂಬೇಡ್ಕರ್ ಜಯಂತಿನೇ ಮಾಡ್ತಿರ್ಲಿಲ್ಲ. ನಾ ಏನು ಮಾಡಿದ ಹೇಳ್ತೇನೆ, ನಾವು ಇವ್ರು ಕೂಡಿ ಅಂಬೇಡ್ಕರ್ ದೊಡ್ಡ ಪ್ರಮಾಣ ಮಾಡಿದೆ. ಹ್ಯಾಂಗೆ ಮಾಡ್ತೀವಿ? ಬರೀ ನಮ್ಮ ಜನ ಅಷ್ಟೇ, ಬೇರೆ 1 ಪೈಸೆ ಇದುವರೆಗೆ ಕೇಳಿಲ್ಲ. ಅದ್ದೂರೇ ಮಾಡ್ತೇವೆ ನಾವು. ನಮ್ಮ ಜನ ಏನು ಮಾಡ್ತಾರ ನನಗೆ ಕೇರ್ ಅನ್ನಿಸ್ತು. ಭಾಷೆ ಕೇಳಿ ಬರೋಂಗಿಲ್ಲ, ಬರೀ ಊಟಕ್ಕೆ ಬರ್ತಾರೆ. ಇದು ಆಗಬಾರ್ದು. ನಿಜವಾಗಿ ಅಂಬೇಡ್ಕರ್ ತತ್ವಗಳನ್ನು, ಬುದ್ಧನ ತತ್ವಗಳನ್ನು ಓದೋದು ಹಿಂಗೆ ಮಾಡೋಂಗಿಲ್ಲ. ಮತ್ತು ಮರುದಿನ ನಾವ್ಯಾರು ನೀವ್ಯಾರು ಹೊಟ್ಟೆ ಸಂಪರ್ಕ ಇಲ್ಲ. ಮಂದಿ ಸಂಪರ್ಕ ಇಲ್ಲ. ನಮ್ಮ ಮಂದಿ ಇಲ್ಲಿ ಬರೀ ಏನೂ ಇಲ್ಲ. 2-3 ಮಂದಿ ಅವ. ನವರಸ್ಪುರ ಅಧ್ಯಕ್ಷನ, ಇವ್ರು ಉಪಾಧ್ಯಕ್ಷರು, ಮತ್ತು ಹಿರಿಯ ನಾಗರಿಕ ಅಧ್ಯಕ್ಷ, ಇವ್ರು ಉಪಾಧ್ಯಕ್ಷರು. ಹೀಗೆಲ್ಲ ಪೋಸ್ಟ್ ಅವ. ಕರೆ ಒಕ್ಕಟ್ಟು ಮಾಡೋದ್ರೆ ಭಾಳ ಮಾಡ್ತೀವಿ. ಇದು ಒಳ್ಳೆಯ ಬೆಳವಣಿಗೆ. ನೀವೇನು ಮಾಡ್ಲತ್ತಾರಲ್ಲ, ಬುದ್ಧ ದಮ್ಮ ದೀಪ ಮಾಡ್ಲತ್ತೀರಿ, ಭಾಳ ಒಳ್ಳೆಯ ಬೆಳವಣಿಗೆ. ಇದು ಕಂಟಿನ್ಯೂ ಆಗ್ಬೇಕು. ಮತ್ತು ಇನ್ನೊಂದು, ಬುದ್ಧನ ಎಲ್ಲ ತತ್ವಗಳನ್ನು, ಉಪದೇಶಗಳನ್ನು ಪಾಲಿಸ್ಬೇಕು, ಪಾಲನೆ ಮಾಡ್ಬೇಕು. ಬೌದ್ಧ ಧರ್ಮದ ಮಟನ್ ತಿನ್ಬಾರ್ದಂಥದ್ದು ಇರ್ಬಾರ್ದು. ಇಲ್ಲ ನೀವು ನಾವು ಮಾಡೋದಿಲ್ಲ ಹೇಳ್ತಾರೆ ಇರ್ಬೋದು. ಹಾಂ, ಈ ಸಮಯ ಇಂಥ ಸಮಾರಂಭಗಳು ಪೂಜೆದ ಬಿಳಿ ಡ್ರೆಸ್ ಹಾಕೊಳ್ಳೋದು, ನಮ್ಮ ಹಿಡ್ಕೊಂಡು ಮುಂದೆ ಸಲ ಬಿಳಿ ಡ್ರೆಸ್ ಹಾಕೊಂಡು ಸಣ್ಣ ಮಕ್ಕಳು ಹಿಡ್ಕೊಂಡು ಇದು ಒಂದರ ಪಾಲಿಸ್ರಿ. ಧನ್ಯವಾದಗಳು. ನಾನೇ ಇಲ್ಲ, ಬರಲ್ಲ. ಯಾಕೆ ವಿರುದ್ಧ ಆಗ್ತಾರೆ ನಮಗವ್ರು. ಯಾಕಂದ್ರೆ 100 ವರ್ಷ ಅಜ್ಜ ತಾತಂದ ಎಲ್ಲ ನೋಡ್ಕೊಂಡು ಬಂದಿರ್ತಾರೋ. ಒಮ್ಮೆ ತೆಗೆದ್ರೆ ನಮ್ಮ ಮ್ಯಾಲ ನಾವೇ ವೈದ್ಯಗಳಾಗೋದು ಬೇಡ. ದಿನ ಮುಂಜಾನೆ ಎದ್ದು ಕೂಡಲೇ ಧ್ಯಾನ ಮಾಡ್ತೇವೆ. ನಾವು ಬುದ್ಧನ ಮಂತ್ರ ಅಂದ್ರಲ್ಲ, ಇದು ಅನ್ಕೋತ ಧ್ಯಾನ ಮಾಡಿ ಒಂದು 5 ನಿಮಿಷ ಉಳಿದು ಮಂತ್ರ ತಗೊಂಡು ಏನು ಮಾಡೋದಿಲ್ಲ. ನಾ ಮಾಡ್ತೀನಿ, ನಾ ಧ್ಯಾನ ಮಾಡ್ತೀನಿ. ಬುದ್ಧ ಮಂತ್ರ ಬರೋಂಗಿಲ್ಲ. ಸುಮ್ಮ ಕೂತ್ ಬಿಡ್ತೀವಿ. 10 ನಿಮಿಷ ಕೊಡ್ತೀವಿ. 10ಕ್ಕೆ 60 ಹೇಳಿದ್ರು ಸರ್. ವೆಂಕಟೇಶ್ ವಾಟ್ಸಪ್ ಮಾಡಿ ನಾನು ಅದಕ್ಕೆ ದಯಮಾಡಿ ಇದು ಭಾಳ ಒಳ್ಳೆ ಬೆಳವಣಿಗೆ. ಇಲ್ಲೇ 100 ಮನೆ ಅವ. ನಮ್ಗೆ ಹೇಳ್ರಿ, 2 ತಿಂಗಳು ಒಮ್ಮೆ ಇಡ್ರಿ, ನಮ್ಗೆ ಹೇಳ್ರಿ, ನಾವು ತಯಾರು ಮಾಡ್ತೀವಿ. ಅವಾಗ ಬಿಳಿ ವಸ್ತ್ರಗಳನ್ನು, ಬಿಳಿ ಬಟ್ಟೆಗಳು, ಸಣ್ಣ ಮಕ್ಕಳು ಹಿಡ್ಕೊಂಡು ಹೆಣ್ಮಕ್ಳು ಹಿಡ್ಕೊಂಡು ಬಿಳಿ ವಸ್ತ್ರಗಳನ್ನು ಹಾಕ್ಬೋದು. ಅದಕ್ಕೆ ನಾವು ನಮ್ಮ ಅನುಭವ ಹೇಳಿದೆ. ಇನ್ನೂ ಹೆಚ್ಚು ದೊಡ್ಡ ಪ್ರಮಾಣದ ಮಠದ ಎಣ್ಣೆ ಅಟ್ಟೆ ಒಂದು 50 ಮಂದಿ ಕೊಟ್ಟು 500-1000 ಮಂದಿ ಕೂಡಿಸ್ತೇವೆ ನಾವು. ಆದ್ರೆ ಅದು ಪರಿಣಾಮ ಆಗಿಲ್ಲ. ಅಲ್ಲಿ ಯಾವ ಮಕ್ಳು ಕಲ್ತಿಲ್ಲ. ನಮ್ಮ ಅಂಬೇಡ್ಕರ್ ಹೇಳಿ ಭಾಳ ಕೆಟ್ಟ ಅನಿಸ್ತು. ಒಂದು ಮಕ್ಳು ಕಲ್ತಿಲ್ಲ. ಬರೀ ಆ ಗುಟ್ಕ ತಿಳ್ಕೊತು ಮೋಟರ್ ಸೈಕಲ್ ಒಂದು ಗ್ರಾಜುಯೇಟ್ ಇಲ್ಲ. ಮತ್ತು ನಾವು ಮಾಡಿ ಉಪಯೋಗ ನಾವು ಶಾಪುರ ಇಲ್ಲಿದ್ದು ನಮ್ಮ ಹುಡುಗ ಹೇಳ್ತೀನಿ. ನಾವು ಹುಡುಗನ ಹೇಳ್ದ ಇನ್ನ ಹಾಕಿ ಪಳೆ ಪದ್ಧತಿನೇ ಅದ. ತಾಯಿ ತಂದೆ ಮಾತು ಕೇಳಂಗಿಲ್ಲ, ನಮ್ಮ ಮಾತು ಕೇಳಂಗಿಲ್ಲ. ಬಸ್ ಸ್ಟ್ಯಾಂಡ್ ಮಾಡಿ ಬಸ್ ಸ್ಟ್ಯಾಂಡ್ ಹುಡುಗರು ಕೊಡು, ಅಲ್ಲಿ ಹೆಣ್ಮಕ್ಳು ಇರ್ತಾವೆ ಕಾಡ್ಸೋದು ಕೊಡು, ಹುಡುಗಿರು ಕಾಡ್ಸೋದು ಕೊಡು, ಇವೆಲ್ಲ ಬಯಕ್ ನಮ್ಮನ್ನ